ಮನೆಯಿಂದ ಶ್ರೀಮಂತಿಕೆಯನ್ನು ಅಳೆಯೋದಲ್ಲ. ನಮ್ಮ ಹೆಸರಿನಲ್ಲಿ ಎಷ್ಟು ಹೊಲ ಇದೆ ಅದರ ಮೇಲೆ ಶ್ರೀಮಂತಿಕೆ ಅಳೆಯೋದಲ್ಲ. ನಮ್ಮ ಹತ್ತಿರ ಎಷ್ಟು ಸಂಪತ್ತದೆ ಅದರ ಮೇಲೆ ಶ್ರೀಮಂತಿಕೆ ಅಳೆಯೋದಲ್ಲ. ಮುಖದ ಮೇಲಿರುವ ಒಂದು ಪ್ರಸನ್ನತಾ ಶ್ರೀಮಂತಿಕೆಯನ್ನು ಹೆಚ್ಚಿಸ್ತದೆ. ಮುಖ ನೋಡಿದರೆ ಸಂತೋಷ ಇರಬೇಕಲ್ಲ, ಅದು ಸಂಪತ್ತು. ಅದಕ್ಕೆ ಸೌಖ್ಯ ಅಂತೇವೆ, ಅದು ಬಹಳ ಮಹತ್ವದ್ದು. ಸೌಖ್ಯವನ್ನು ಕಳ್ಕೊಂಡು ಎಷ್ಟು ಸಂಪತ್ತು ಪಡೆದರೆ ಶ್ರೀಮಂತಿಕೆ ಹೆಂಗಾಗ್ತದೆ ಹೇಳಿ? ಮನೆಯಲ್ಲಿ ಏನೆಲ್ಲ ಅದ, ಬೇಕಾದಷ್ಟು ತಿನ್ನಾಕ ಉಣ್ಣಾಕ ಏನೆಲ್ಲ ಅದ, ಚೀಲು ಚೀಲು ಸಕ್ಕರೆ, ಬೇಕಾದಷ್ಟು ವೈಭವ ಮನೆಯಲ್ಲಿ, ಏನೆಲ್ಲ ಧನ ಧಾನ್ಯ ಎಲ್ಲ ತುಂಬಿ 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 ನಿಂತದೆ. ಈತ ಹಾಸಿಗೆ ಹಿಡ್ದಾನ, ತಗೊಂಡೇನು ಮಾಡೋದು? ಏನು ಮಾಡೋದು? ತುತ್ತು ಅನ್ನ ಪಚನ ಆಗೋದಿಲ್ಲ, ಒಂದು ಕಪ್ಪ ಹಾಲ ಒಳಗೆ ಹೋಗೋದಿಲ್ಲ. ಮನೆ ತುಂಬ ಐಶ್ವರ್ಯ, ಆದರೆ ದೇಹ ಬಡವ, ಮನಸ್ಸು ಬಡವ. ತಗೊಂಡೇನು ಮಾಡೋದು? ಇರಬೇಕು ಮನುಷ್ಯ. ನೀವೆಲ್ಲ ಹಳ್ಳ್ಯಾಗಿರೋರು, ಮುಂಬೈದಂಥ ಪಟ್ಟಣಕ್ಕೆ ನೀವು ಹೋದರೆ ಒಬ್ಬೊಬ್ಬರ ಮನೆಗಳು ಇಡೀ ಊರ, ನಿಮ್ಮದು ಎಲ್ಲ ಊರು ಕೂಡಿಸಿ ಮಾರಾಟ ಮಾಡಿದರೂ ಅವ್ರದ್ದು ಒಂದು ಮನೆಗೆ ಸಮಾನ ಆಗೋದಿಲ್ಲ. ಆದರೆ ನಿಮ್ಮಷ್ಟು ಸುಖಿ ಅವರಿಲ್ಲ ಅಷ್ಟೆ. ನೀವು ಇದ್ದುದ್ರಲ್ಲಿ ಎಷ್ಟು ಸಂತೋಷ ಪಡ್ತೀವಿ. ನಿಮಗೆ ವಾಹನಗಳಿಲ್ಲ, ದೊಡ್ಡ ಅರಮನೆಯಂಥ ಅರಮನೆಗಳಿಲ್ಲ, ಏನಪ್ಪ ಆಕಾಶದಾಗ ಹಾರಾಡ್ತೀರಿ ಅಂತಲ್ಲ, ಬ್ಯಾಂಕ್ಗಳನ್ನು ತುಂಬಿ ಬಿಡ್ತೀರಿ ಅಂತಲ್ಲ, ಏನಿಲ್ಲ. ಆದರೆ ನಿಮ್ಮಷ್ಟು ಸೌಖ್ಯ ಅವರಿಗಿಲ್ಲ ಅಷ್ಟೆ. ಯಾಕೆ? ಸೌಖ್ಯ ಅನ್ನೋದೇ ಬ್ಯಾರೆ, ಅದು ಎದೆಯಿಂದ ಬರೋದು, ಸುಂದರ ಮನಸ್ಸಿನಿಂದ ಬರೋದು. ಚಲೋದೊಂದು ಮನಸ್ಸ ಇತ್ತು ಅಂದರೆ, ಆಸೆ ಇಲ್ಲದ ದುರಾಸೆ ಇಲ್ಲದ ಒಂದು ಸುಂದರ ಮನಸ್ಸ ಇತ್ತು ಅಂದರೆ ಮುಖದ ಮೇಲೆ ಪ್ರಸನ್ನತ. ಆ ಪ್ರಸನ್ನತೆಯನ್ನೇ ದೇವ ಮೆಚ್ಚಿಕೊಳ್ಳೋದು, ಅದು ಪ್ರಸನ್ನತ. ಅದು ಬಹಳ ಅದ್ಭುತವಾದ ವಸ್ತು. ಅದಕ್ಕೆ ಮನಸ್ಸ ಒಳಗೆ ಪರಮಾತ್ಮ ಹೇಳಿದ, ನೋಡು, ಹೊರಗೊಂದು ದೇಹ, ಒಳಗೊಂದು ಮನಸ್ಸ, ಎರಡನ್ನ ಬಳಸಿಕೋ, ಬದುಕನ್ನ ಕಟ್ಟು ಮನುಷ್ಯನೇ. ಬದುಕನ್ನ ಸಂತೋಷದ ವಸ್ತುಗಳಿಂದ ಕಟ್ಟಿಕೋಬೇಕು ಮನುಷ್ಯನೇ. ಕಲ್ಲು ಕಟ್ಟಿಗೆಯಿಂದ ಕಟ್ಟೋದಲ್ಲ ಮನೆಯನ್ನ, ಸುಂದರ ಭಾವನೆಗಳಿಂದ ಮನೆಯನ್ನ ಕಟ್ಟೋದು. ಚಲೋ ಭಾವನೆ. ಆ ಬಳಿಕ ಮೂರನೇದ್ದೊಂದು ಬಹಳ ಮಹತ್ವದ್ದು. ದೇಹಕ್ಕೆ ಎಷ್ಟು ಬೆಲೆ, ಮನಸ್ಸಿಗೆ ಎಷ್ಟು ಬೆಲೆ, ಅಷ್ಟೇ ಬೆಲೆಯುಳ್ಳ ಮಾತು. ಮಾತು ಇದೇ ಸಂಪರ್ಕದ ಮಾಧ್ಯಮ. ಎಷ್ಟು ಮಹತ್ವದ ಹೇಳಿ? ಮಾತಿನಂಥ ವಸ್ತು ಯಾವುದದೆ? ಒಂದು ಮಾತು ಜಗತ್ತನ್ನು ಕಟ್ಟುತ್ತದೆ, ಇನ್ನೊಂದು ಮಾತು, ತಪ್ಪಿ ಆಡಿದ ಮಾತು, ಜಗತ್ತನ್ನ ನಾಶಗೊಳಿಸ್ತದೆ. ಒಂದು ಮಾತು ಮನೆಗಳನ್ನ ಶ್ರೀಮಂತ ಮಾಡ್ತದೆ, ಇನ್ನೊಂದು ಮಾತು ಮನೆತನಗಳನ್ನ ಒಡೆದು ಹಾಕ್ತದೆ. ಮಾತಿಗೆ ಎಷ್ಟು ಮಹತ್ವದ. ಅದೊಂದು ಶಸ್ತ್ರ ಇದ್ದಂಗೆ, ಅದೊಂದು ಸಲಕರಣ ಇದ್ದಂಗೆ. ಬಳಸಿದರೆ ಚೆನ್ನಾಗಿ ಸ್ವರ್ಗ ಮಾಡಬಹುದು, ಬಳಸದೇ ಇದ್ರ ಸ್ವರ್ಗವನ್ನೇ ನರಕ ಮಾಡಿಬಿಡಬಹುದು. ಬಸವಣ್ಣನವರು ಹೇಳಿದರಲ್ಲ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಎರಡ ಸ್ವರ್ಗ ನರಕ ಎಲ್ಲದಾವ? ಸ್ವರ್ಗ ನರಕವೆಂಬುದು ಬೇರೆಲ್ಲ ಕಾಣಿರು.
ಅಯ್ಯ ಅಂದ್ರೆ ಸ್ವರ್ಗ. ಮಾತಿನಾಗ ಪ್ರೇಮಿತ್ತು ಅದು ಸ್ವರ್ಗ ತಯಾರ ಮಾಡ್ತದೆ. ಮಾತಿನಲ್ಲಿ ತಿರಸ್ಕಾರ ದ್ವೇಷ ಇತ್ತು ಅದು ನರಕವನ್ನ ತಯಾರ ಮಾಡ್ತದೆ. ಎಷ್ಟು ಶಕ್ತಿ ಅದ ಮಾತು ಹೇಳಿ. ಎಂಥ ಮಾತೇ ಜಗತ್ತನ್ನ ಸುಂದರ ಮಾಡೋದು, ಎಂಥ ಮಾತೇ ಬದುಕಿಗೆ ಕಳೆ ತರೋದು. ಮಾತಿನಿಂದ ವಿಶ್ವವನ್ನು ಕಟ್ಟಬಹುದು. ಆದ್ದರಿಂದಲೇ ಮಾತಿಗೆ ಅಷ್ಟು ಮಹತ್ವವನ್ನು ನಾವೆಲ್ಲ ಕೊಡೋದು. ಕಲಿಬೇಕು. ದೇಹ ಬಳಸೋದನ್ನು ಕಲಿಬೇಕು, ಮನಸ್ಸನ್ನು ಬಳಸೋದನ್ನು ಕಲಿಬೇಕು, ಮಾತು ಬಳಸೋದನ್ನು ಕಲಿಬೇಕು. ಇದ ಅಧ್ಯಾತ್ಮದ ಶಿಕ್ಷಣ. 3 ಕಲಿಬೇಕು. ಮಾತು ಅಷ್ಟು ಚಂದ. ಈಗ ಸಂತರಿಂದಿಲ್ಲ, ಜ್ಞಾನಿಗಳಿಗಿಲ್ಲ, ಆದರೆ ಅವ್ರ ಮಾತುಗಳದಾವ. ಅವ್ರನ್ನ ನಮಗೆ ನೋಡ್ಲಿಕ್ಕಾಗೋದಿಲ್ಲ, ಅವ್ರ ಮಾತು ನಮ್ಮ ಹತ್ತಿರ ಇಟ್ಕೊಳ್ಳಿಕ್ಕಾಗ್ತದೆ. ಮಾತಿದ್ರೆ ಸಾಕು, ಬೆಳಕ ಉಂಟಾಗ್ತದೆ. ಮನೆಯಲ್ಲಿ ಒಂದು ಪಣತಿ, ಒಂದಿಷ್ಟು ಎಣ್ಣೆ, ಒಂದು ಬತ್ತಿ ಸಾಕು ಮನಿ ಬೆಳಗಾಕ. ಹಾಗೆ ಚಲೋ ಒಂದಿಷ್ಟು ಹೃದಯ, ಅದರಾಗ ಒಂದಿಷ್ಟು ಪ್ರೇಮದ ಎಣ್ಣೆ, ಅದರಾಗ ಒಂದಿಷ್ಟು ವಿಚಾರಗಳ ಬತ್ತಿ, ಒಂದಿಷ್ಟು ದೀಪ, ಮಾತು ಅನ್ನುವ ಸುಂದರ ದೀಪ. ಸುತ್ತ ಮುತ್ತ ಮಧುರತೆಯನ್ನು ಹರಡಬಹುದು. ಮಾತು ಎಷ್ಟು ಮಹತ್ವದ್ದು. ಅದಕ್ಕೆ ಹಳ್ಳ್ಯಾಗ ಹೇಳ್ತಿರ್ತಾರ, ಮಾತು ಬಂತು ಅಂದ್ರೆ ಮಾಣಿಕ ತರ್ತಾನ, ಮಾತು ಇಲ್ಲ ಆಯಿತು ಜಗಳ ತರ್ತಾನ ಅನ್ನೋದಿಲ್ಲ. ತಾವೆಲ್ಲ ಅಂತೀರಿ, ಮಾತು ಬಲ್ಲವ ಮಾಣಿಕ ತರ್ತ, ಮಾತರಿಯದವ ಜಗಳ ತರ್ತ. ಮಾತಾಡಕ್ಕೆ ಬರದೇ ಇದ್ರೆ ಎಲ್ಲ ಸಮಸ್ಯೆ. ಚಲೋ ಮಾತಾಡೋದು, ಸುಂದರ ಮಾತುಗಳನ್ನು ಕಲಿಯೋದು. ಸುಂದರ ಮಾತು ಅಂದ್ರೆ ಏನು, ಬಹಳ ವ್ಯಾಕರಣಬದ್ಧವಾಗಿ ಹಾಗೆ ಹೀಗೆ ಅಲ್ಲ. ಸುಂದರ ಮಾತು ಅಂದ್ರೆ ಪ್ರೇಮದಿಂದ ಮಾತನಾಡೋದಷ್ಟೆ, ಸ್ವಚ್ಛ ಮನಸ್ಸಿನಿಂದ ಮಾತನಾಡೋದು. ಒಂದು ಮಗು ಮಾತನಾಡ್ತದೆ, ಅದು ಒಮ್ಮೊಮ್ಮೆ ನಗುವಿನಿಂದ ಮಾತನಾಡ್ತದೆ, ಒಮ್ಮೊಮ್ಮೆ ಅಳುವಿನಿಂದ ಮಾತನಾಡ್ತದೆ. ಆ ಮಾತಿನಾಗ ಎಷ್ಟು ರಸ ಇರ್ತದ. ಮನೆಯನ್ನೇ ಕೂಡಿಸ್ತದೆ, ಮನಸ್ಸುಗಳನ್ನು ಗಟ್ಟಿಗೊಳಿಸ್ತದೆ. ಅಂಥ ಸುಂದರ ಮಾತುಗಳನ್ನು ನಾವು ಕೇಳ್ತೇವೆ. ಮಕ್ಕಳಿಗೆ ಅವಕ್ಕೇನೂ ಗೊತ್ತಿರೋದಿಲ್ಲ, ಅವಕ್ಕೇನು ವ್ಯಾಕರಣ ಗೊತ್ತದ ಏನು? ಏನು ದೊಡ್ಡ ಶಾಲೆಗೆ ಹೋಗಿ ಅವರು ಭಾಷಣ ಹೆಂಗೆ, ಮಾತು ಹೇಗೆ ಆಡಬೇಕಂತ ಕಲಿತಾವೇನು? ಏನೂ ಇಲ್ಲ. ಎದಕ್ಕರೇ ಏನರೇ ಅಂತವ, ಅದರಷ್ಟು ಚಂದ ಮಾತು ದೊಡ್ಡವ್ರದಲ್ಲ. ಯಾಕೆ? ನಮ್ಮ ಮಾತುಗಳಲ್ಲಿ 2 ದೋಷಗಳು. ಒಂದು ಅಹಂಕಾರದ ಮಾತು, ಇನ್ನೊಂದು ದ್ವೇಷದ ಮಾತು, ಇನ್ನೊಂದದ ವ್ಯಾಮೋಹದ ಮಾತು. ಈ 3 ಥರದ ಮಾತುಗಳು ಜಗತ್ತನ್ನು ಹದಗೆಡಿಸ್ತಾವ. ವ್ಯಾಮೋಹದ ಮಾತುಗಳು ನಮ್ಮನ್ನ ಮುಳುಗಿಸ್ತಾವ ಪ್ರಪಂಚದಲ್ಲಿ. ದ್ವೇಷದ ಮಾತುಗಳು ನಮ್ಮ ಜಗತ್ತ ಉರಿಯುವಂತೆ ಮಾಡ್ತಾವ, ಜಗತ್ತಿಗೆ ತಾಪ ಕೊಡ್ತಾವ. ಇಲ್ಲವೇ? ಅಹಂಕಾರದ ಮಾತುಗಳು ಬದುಕಿನ ಸೌಂದರ್ಯವನ್ನು ಕೆಡಿಸ್ತಾವ, ಬದುಕನ್ನು ಹಾಳು ಮಾಡ್ತಾವ. ಈ 3 ಬೇಕು. ಬಲ್ಲವರು ಒಂದು ಸುಂದರ ಮಾತನಾಡಿ ಕಟ್ಟಿದರು, ಪ್ರಪಂಚವನ್ನೇ ಕಟ್ಟಿದ್ರು. ಒಬ್ಬ ಮನುಷ್ಯ ತಪ್ಪಿ ಮಾತನಾಡಿ
ಯುದ್ಧಕ್ಕೆ ಕಾರಣನಾದ. ಅಷ್ಟೆ, ಯುದ್ಧಕ್ಕೆ ಕಾರಣನಾದ. ಒಂದು ಮಾತು ಎಷ್ಟು ಚಲೋ ಅದ. ಮಾತು ಆಡಿದರೆ ಹೋಯ್ತು, ಮುಂದೆ ಮುತ್ತು ಒಡೆದ್ರೆ ಹೋಯ್ತು. ಒಂದು ಒಡೆದ್ರೆ ಮುಗೀತದು. ಹಾಗ ಮಾತು. ಆದ್ದರಿಂದಲೇ ಮಾತನಾಡುವಾಗ ಸ್ವಲ್ಪ ಯೋಚನಾ ಮಾಡಿ 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 ಮಾತಿನ ಪರಿಣಾಮ ಏನಾದೀತು ಜಗತ್ತಿನ ಮೇಲೆ ಯೋಚನೆ ಮಾಡಿ ಮಾತುಗಳನ್ನು ಆಡ್ತಾ ಇರೋದು. ಅದನ್ನ ಕಲಿಯೋ. ಹೇಳ್ತಾರೆ ಶರಣರು ಸಂತರು ಈ ಜಗತ್ತಿಗೆ ಬಂದು ಏನು ಮಾಡಿದರು ಅಂದ್ರೆ ಮಾತನಾಡಲಿಕ್ಕೆ ಕಲಿಸಿದರು, ಮಾಡಲಿಕ್ಕೆ ಕಲಿಸಿದರು, ಅನುಭವಿಸಲಿಕ್ಕೆ ಕಲಿಸಿದರು. ಕಲಿಯೋದದು. ಈ ಮೂರನ್ನ ಕಲಿಯೋದು. ಕೈಯಿಂದ ಕೆಲಸ ಮಾಡೋದು ಹೇಗೆ, ಮಾತಿನಿಂದ ಜಗತ್ತನ್ನು ಮಧುರಗೊಳಿಸೋದು ಹೇಗೆ, ಆ ಬಳಿಕ ಮನಸ್ಸಿನಿಂದ ಸುಖವನ್ನು ಅನುಭವಿಸೋದು ಹೇಗೆ, ಈ ಮೂರನ್ನ ಕಲಿಯೋದಕ್ಕೆ ಅಧ್ಯಾತ್ಮ ಸಾಧನ. ಎಷ್ಟು ಚಂದದೆ. ಬಸವಣ್ಣನವರು ಹೇಳ್ತಾರೆ, ಬಹಳ ದೊಡ್ಡವರು ಬಸವಣ್ಣನವರು, ಎಷ್ಟು ಚಂದ ಜೀವನ ಸಾಗಿಸಿದ್ರು. ಅಲ್ಲೇನು, ಅವರು ನೌಕರಿ ಮಾಡಿದರು, ಮನೆ ಕಟ್ಟಿಕೊಂಡ್ರು, ಸುತ್ತಮುತ್ತ ಸುಂದರ ಜನ, ಜೀವನ ಸಾಗಿಸುವಂಥ ಜನ ಎಲ್ಲ ಮಾಡಿದರು. ಬದುಕನ್ನಷ್ಟು ಶ್ರೀಮಂತ ಮಾಡಿಕೊಂಡ್ರು. ಆದರೆ ಬದುಕಿನಲ್ಲಿ ಯಾರ ಮನಸ್ಸಿಗೂ ಒಂದಿಷ್ಟು ನೋವಾಗುವಂಥ ಒಂದು ಮಾತಾಡಲಿಲ್ಲ. ಎಷ್ಟು ಅದ್ಭುತ ಇರಬೇಕು. ಎಲ್ಲರೂ ಅವ್ರನ್ನ ಹೊಗಳವರಿದ್ರು, ಅವರನ್ನ ಬೈಯವರಿದ್ರು, ಅವರನ್ನ ತಿರಸ್ಕರಿಸೋರಿದ್ರು. ಇಷ್ಟೆಲ್ಲ ಇದ್ದರೂ ಸಹಿತ ಯಾರ ಮನಸ್ಸಿಗೆ ನೋವಾಗುವಂಥ ಒಂದು ಮಾತನಾಡಲಾರದಂಗೆ ಬದುಕಬೇಕಾದ್ರೆ ಎಷ್ಟು ಕಷ್ಟ ಆಗಿರಬೇಕು ಹೇಳಿ. ಎಷ್ಟು ಚಂದ ಮಾತನಾಡಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂಗಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಮೆಚ್ಚಿ ಅಹುದು ಅಹುದು ಎನ್ನಬೇಕು. ಏನು ಮಾತುಗಳು, ಎಷ್ಟು ಚಂದ. ಜಗತ್ತನ್ನು ತಿದ್ದೋದು ಎದರಿಂದೂ ಅಲ್ಲ, ಬರೀ ಮಾತು, ಒಂದಿಷ್ಟು ಅನ್ನ, ಎರಡು. ಒಂದು ತುತ್ತ ಹಸಿದಾಗ ಅನ್ನ ಕೊಟ್ಟು ಜಗತ್ತನ್ನು ಬದಲು ಮಾಡಿ ಬಿಡಬಹುದು. ಒಂದು ಒಳ್ಳೆಯ ಮಾತನಾಡಿ ಜಗತ್ತನ್ನು ಬದಲು ಮಾಡಿ ಬಿಡಬಹುದು. ಇವು ಎರಡು ಅಂಥ ಮಾತುಗಳನ್ನಾಡಿ ಬಸವಣ್ಣನವರು ಒಂದು ಕಲ್ಯಾಣ ಕಟ್ಟಿದ್ರು. ಸಂತರು ಇಲ್ಲ, ತುಕಾರಾಮ, ರಾಮದಾಸ, ಏಕನಾಥ, ಜ್ಞಾನೇಶ್ವರ, ಎಷ್ಟು ಜನ ಎಲ್ಲ ಮಾತುಗಳನ್ನು ಹಿಂಗೆ ಜಗತ್ತಿನಲ್ಲಿ ಹರವಿ ಹೋದರು. ಹೂಗಳ ಹರುವುದಂಗ ಬದುಕಿನ ದಾರಿಯೊಳಗೆಲ್ಲ ಸುವಾಸನೆ ಮಾಡಿದರು. ಹೂಗಳನ್ನು ಹರವಿ ಅಂಥ ಮಾತುಗಳನ್ನು ಆಡಿದರು. ಎಷ್ಟು ಚಲೋ ಮಾತು. ಬದುಕನ್ನು ಕಟ್ಟೋದು ಮಾತು. ಮಾತಂದ್ರೆ ಮಂತ್ರ. ಯಾಕೆ? ಅದು ನಮ್ಮನ್ನ ಕಾಪಾಡ್ತದೆ. ಮಾತು ನಮ್ಮ ಬದುಕಿನ ದಾರಿಯನ್ನ ತೋರಿಸ್ತದೆ. ಮಾತು ನಮ್ಮ ಬಾಳ ಬಟ್ಟೆಯೊಳಗೆ ಬೆಳಕ ಚೆಲ್ತದ. ಮಾತು ಎಂಥ ಮಾತು. ಬಸವಣ್ಣ ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ. ಇದಕ್ಕಿಂತ ಮಾತಿನ ವೈಭವ ಇನ್ಯಾವುದು? ಮಾತಂದ್ರೆ ಸಾಕ್ಷಾತ್ ಭಗವಂತ. ಶಬ್ದ ಬ್ರಹ್ಮ ಅಂದ್ರು ಸಾವಿರಾರು ವರ್ಷಗಳ ಹಿಂದ ಋಷಿಗಳು. ಶಬ್ದ ಬ್ರಹ್ಮ ಅಂದ್ರು.
ಶಬ್ದ ಅದು ಎಂಥದೋ ದೇವನ ರೂಪ. ಓಂಕಾರ ಇದು ಶಬ್ದ, ಓಂಕಾರ ಇದು ನಾದ, ಓಂ ಅಂದರೆ ದೇವರು. ಶಬ್ದಕ್ಕೆಷ್ಟು ಮಹತ್ವ ಅದ. ಎಂಥ ಸುಂದರವಾದ ಶಬ್ದಗಳನ್ನು ಬಳಸಿಕೊಂಡು ಬದುಕನ್ನು ಕಟ್ಟೋದು, ಜಗತ್ತನ್ನು ಶ್ರೀಮಂತ ಮಾಡೋದು. ಮಾತು ಅಷ್ಟು ಚಂದ. ಜ್ಯೋತಿರ್ಲಿಂಗ, ಜ್ಯೋತಿರ್ಲಿಂಗ, ಬೆಳಕಿನ ಲಿಂಗ, ಬೆಳಕಿನ ದೇವರು ಮಾತು. ಎಷ್ಟು ಅದ್ಭುತ ವರ್ಣನ ಮಾಡಿದ್ದಾರೆ. ಇಂಥ ಮಾತುಗಳನ್ನು ನಾವು ಶರಣರ ಬಳುವಳಿಯಾಗಿ ಪಡೆದವರು. ಹಿಂದೆ ಎಷ್ಟು ಜನ ಜ್ಞಾನಿಗಳಾಗಿ ಹೋದರೋ ಬಹುತೇಕ ಎಲ್ಲರೂ ಸುಂದರ ಸುಂದರ ಮಾತುಗಳನ್ನು ಬಿಟ್ಟು ಹೋಗ್ಯಾರ. ಅವಕ್ಕೆ ನಾವು ವಚನಗಳಂತ ಕರಿತೇವಿ, ಅಭಂಗಗಳಂತ ಕರಿತೇವಿ, ಮಂತ್ರಗಳಂತ ಕರಿತೇವಿ. ಮಾತುಗಳನ್ನು ಬಿಟ್ಟು ಹೋಗ್ಯಾರ. ಆ ಮಾತಿನಲ್ಲಿ ಇನ್ನಷ್ಟೇ ಮಧುರತ, ಅಷ್ಟೇ ಶಕ್ತಿ. ಅವುಗಳನ್ನು ಸುಮ್ಮನೆ ಆ ಮಾತು ಕೇಳಿದರೆ ಮನಸ್ಸು ಅರಳಬೇಕು. ಮಾತು ಕೇಳಿದರೆ ಮನಸ್ಸು ಸ್ವಚ್ಛ ಆಗಬೇಕು. ಅಂಥ ಮಾತುಗಳನ್ನು ಕೇಳಿದರೆ ಮನಸ್ಸು ದೇವನನ್ನು ಅನುಭವಿಸಬೇಕು. ಅಷ್ಟು ಆ ಮಾತುಗಳಲ್ಲಿ ಸಾಮರ್ಥ್ಯ, ಅಷ್ಟು ಸಾಮರ್ಥ್ಯ. ಆದ್ದರಿಂದಲೇ ಒಬ್ಬರು ಶರಣರು ಹೇಳ್ತಾರೆ, ಆ ಶರಣರ ಹೆಸರು ಜೇಡರ ದಾಸಿಮಾರ್ಯ ಅಂತ. ಬಹಳ ದೊಡ್ಡ ಶರಣರು. 900 ವರ್ಷಗಳ ಹಿಂದೆ ಈ ನಾಡಿನಲ್ಲಿ ಬಾಳಿ ಬದುಕಿ ಹೋದವರು. ಅವರ ಜೀವನದಲ್ಲೆಲ್ಲ ನೇಕೋತ ನೇಕೋತ ನೇಕೋತಿದ್ದು, ನೇಗೆ ಕಾಯಕ ಮಾಡಿ ಒಳ್ಳೆಯ ಬಟ್ಟೆಗಳನ್ನು ತಯಾರು ಮಾಡಿದರು. ಬಟ್ಟೆಗಳನ್ನು ಉಡಿಸಿ ಜಗತ್ತನ್ನು ಸುಂದರಗೊಳಿಸಿದರು. ಎಂಥ ಒಬ್ಬ ಜೇಡರ ದಾಸಿ ಮಾರ್ಯರಿಗೆ ನೋಡಬೇಕು ಎಷ್ಟು ಮಹತ್ವ ಕೊಟ್ಟರು ಆಗಿನ ಜನ. ಅವರು ಹೇಳ್ತಾರೆ, ಬದುಕಿನಲ್ಲಿ ನನಗೇನು ಬೇಕಿಲ್ಲ ಭಗವಂತನೇ, ಏನು ಬೇಕಿಲ್ಲ. ಕರಿಯನಿತ್ತಡೆ ಒಲ್ಲೆ, ಸಿರಿಯನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವಿತ್ತಡೆಯೂ ಒಲ್ಲೆ. ಮತ್ತೇನು ಬೇಕು? ಕರಿ ಬೇಡ. ಕರಿ ಅಂದ್ರೆ ಆನೆ ಬೇಡ. ಸಂಪತ್ತ ಕೊಡ್ತೀನಿ ಅಂದರೂ ಬೇಡ. ಜಗತ್ತಿನ ರಾಜನನ್ನಾಗಿ ಮಾಡ್ತೀನಿ ಅಂತಂದರೂ ಬೇಡ. ಭಗವಂತನೇ ನನಗೆ ಈ ವಸ್ತುಗಳು ಬೇಡ. ಸಾಕ್ಷಾತ್ ಭಗವಂತ ಬಂದು ಕೊಡಲಿಕ್ಕೆ ನಿಂತಾಗ ನನಗಿವು ಬೇಡ. ಅವಾಗ ದೇವ ಅಂತಾನ, ಅಲ್ಲ ಈ ಜಗತ್ತೆಲ್ಲ ಇವುಗಳನ್ನು ಬಯಸ್ತದೆ, ನೀನು ಬೇಡ ಅಂತೀಯಲ್ಲ. ಎಂಥ ಮಹಾನುಭಾವ ನೀನು. ಭಕ್ತಿಯ ಜ್ಞಾನದ ವಾತಾವರಣವನ್ನು ನಿರ್ಮಾಣ ಮಾಡಿದ ನೀನು. ಕೇಳು, ಏನು ಬೇಕು ಕೇಳು. ಕರಿಯ ಕೊಡ್ತೇನೆ, ಆನೆ ಅಂಬಾರಿಗಳನ್ನು ಕೊಡ್ತೇನೆ, ಕೇಳು. ಮುಗಿಲಾರದಷ್ಟು, ಬಳಸಿದರೂ ಮುಗಿಲಾರದಷ್ಟು ಸಂಪತ್ತನ್ನು ಕೊಡ್ತೀನಿ, ಕೇಳು. ಅವು ಎರಡೂ ಬೇಡ ಅಂದ್ರೆ ನಿನ್ನ ರಾಜನ್ನ ಮಾಡ್ತೇನೆ, ಜಗತ್ತನ್ನು ಆಳುವ, ಕೇಳು ಅಂದ. ಅವಾಗ ಆತ ಹೇಳ್ತಾನೆ, ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವಿತ್ತಡೆಯೂ ಒಲ್ಲೆ. ಮತ್ತೇನು ಬೇಕು? ನಿಮ್ಮ ಶರಣರ ಸೂಳ್ನುಡಿಯ ಒಂದರಗಳಿಗೆ ಇತ್ತಡೆ
ನಿಮ್ಮನೆ ಇತ್ತೆ ಕಾಣ ರಾಮನಾಥ. ಭಗವಂತನೇ ನೀನೂ ಬೇಡ ನಮಗ, ನಿಂದೂ ಹಂಗಿಲ್ಲ, ನೀನೂ ಬರಬೇಡ. ಮತ್ತೇನು ಬೇಕು ಅಂದರೆ ನಿನ್ನನ್ನ ಪ್ರೀತಿಸುವಂಥ ಜನ ಅದಾರ ಜಗತ್ತಿನೊಳಗ. ಜಗತ್ತನ್ನ ಪ್ರೀತಿಸುವಂಥ ಜನ ಅದಾರ, ದ ಲವರ್ಸ್ ಆಫ್ ಅ ಗಾಡ್ ಅಂಡ್ ವರ್ಲ್ಡ್ ದಟ್ ಹಿ ಹ್ಯಾಸ್ ಕ್ರಿಯೇಟೆಡ್. ಜಗತ್ತನ್ನ ಪ್ರೀತಿಸುವಂಥ ಜನ ಅದಾರ, ಅವ್ರದ್ದು ಒಂದೆರಡು ಮಾತು ಕೇಳಕ್ಕೆ ಸಿಕ್ಕರೆ ಸಾಕು, ಎಲ್ಲ ಸಿಕ್ಕಂಗಾಯ್ತು. ಮಾತು ನಿಮ್ಮ ಶರಣರ ಸುಳ್ನುಡಿಯ ಅಂದ್ರೆ ಚಲೋ ಮಾತು ಒಂದು ಅರಗಳಿಗೆ ಕೊಟ್ರೆ ಸಾಕು. ಯಾಕೆ? ಅದು ನನ್ನ ಜೀವನವನ್ನ ತಾರಿಸ್ತದೆ, ಜೀವನವನ್ನ ಪ್ರಬುದ್ಧಗೊಳಿಸ್ತದೆ, ಜೀವನವನ್ನ ಅತ್ಯದ್ಭುತಗೊಳಿಸ್ತದೆ. ಇಂಥ ಮಾತು ಬೇಕು. ಮಾತು ಅಷ್ಟು ಮಹತ್ವದ್ದು. ಇಂಥ ಮಾತುಗಳಿಗೆ ಭಂಗ ಅಂತಾರ. ಮಾತು ನಾಶ ಆಗೋದಲ್ಲ. ನಾವಾಡಿದ ಮಾತುಗಳು ಮಾಸ್ತವ. ನಾವಾಡಿದ ಮಾತುಗಳನ್ನು ಜನ ಮರೀತಾರೆ. ನಾವಾಡಿದ ಮಾತುಗಳು ಬಹಳ ದಿವಸ ಉಳಿಯೋದಿಲ್ಲ. ಯಾಕೆ? ನಮ್ಮ ಮಾತಿನಲ್ಲಿ ಸತ್ವ ಇಲ್ಲ. ಬಸವಣ್ಣನವರ ಮಾತು ಯಾಕೆ ಉಳಿದಾವ? ಋಷಿಗಳ ಮಾತಾಡಿ ಹೋದರೂ ಸಾವಿರಾರು ವರ್ಷ ಹಿಂದೆ ಯಾಕೆ ಉಳಿದಾವ? ಮಾತಿನಾಗ ಸತ್ವಾದ. ಮಾತಿನಲ್ಲಿ ದೇವನೇ ತುಂಬಿ ನಿಂತಾನ. ಆದ್ದರಿಂದ ಬಲ್ಲವರ ಮಾತುಗಳು ಅಷ್ಟು ಛಲೋ. ಅಂಥ ಮಾತುಗಳನ್ನು ಕೇಳೋದೇ ಇದು ಸತ್ಸಂಗ, ಅನುಭವಿಸೋದೇ ಸತ್ಸಂಗ. ಜೀವನದಾಗ ಮಾಡಬೇಕು ಒಂದಿಷ್ಟು. ಬಲ್ಲವರ ಮಾತುಗಳನ್ನು ಕೇಳಬೇಕಷ್ಟೆ. ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದು? ಬಸವಣ್ಣ ಹೇಳ್ತಿದ್ರು, ದುಡಿಬೇಕು, ಸಾಕಷ್ಟು ಗಳಿಸಬೇಕು. ಬರೇ ಅಷ್ಟೇ ಆದ್ರೆ ಆಗೋದಿಲ್ಲ. ಒಂದಿಷ್ಟು 4 ಜನ ಕೂಡಿಕೊಂಡು ಬಲ್ಲವರ ಮಾತು ಮೆಲುಕು ಹಾಕಬೇಕಷ್ಟೆ. ಅದು ಬಹಳ ಚಲೋ. ಜೀವನಕ್ಕದಕ್ಕೆ ಬೆಲೆ ಬರ್ತದೆ. ಬಲ್ಲವರದು ಚಲೋ 2 ಮಾತುಗಳು. 2 ಮಾತು. ವ್ಯಾಸ ಹೇಳಿದ 1-2 ಮಾತು ಇಲ್ಲವೇನು? ಆಚಾರ್ಯರು ಹೇಳಿದ 1-2 ಮಾತು, ಸಂತರು ಶರಣರಾಡಿದಂಥ ಬುದ್ಧ ಹೇಳಿದ 2 ಮಾತು, ಮಹಾವೀರ ಆಡಿದ 2 ಮಾತು ಒಂದಿಷ್ಟಿರಬೇಕು ಎದ್ಯಾಗ. ಅವು ಬದುಕನ್ನ ಕಾಪಾಡ್ತಾವ, ಬದುಕನ್ನ ಕೆಡದಂಗೆ ಮಾಡ್ತಾವ. ಮಾತಷ್ಟು ಎಷ್ಟು ಛಲೋ. ಮನೆ ಅದ, ದೊಡ್ಡ ಮನೆ, ಎಲ್ಲನೂ ಅದೇ. ಆದರೆ ಏನು ಮಾಡೋದು? ಮನೆಯ ಸಮೀಪ ಸುತ್ತ ಮುತ್ತ ಒಂದು ಸುಂದರವಾದಂಥ ಒಂದು ವೃಕ್ಷ, ಕಣ್ಣನ್ನು ಅರಳಿಸುವಂಥ 2 ಹೂ ಕೊಡುವ ಒಂದು ಬಳ್ಳಿಲ್ಲ. ಬರೀ ಕಟ್ಟಡ ತಗೊಂಡು ಏನು ಮಾಡೋದು? ಬೇಕು. ಎಲ್ಲದಕ್ಕೆ ಶೋಭೆ ತರೋದು ಒಂದು ವೃಕ್ಷ, ಒಂದಿಷ್ಟು ಹೂವು, ಒಂದು ಹಣ್ಣು, ಜೀವನಕ್ಕೆ ಶೋಭೆ ತರೋದು. ಹಾಗ ಬದುಕಿನಲ್ಲಿ ಎಲ್ಲವೂ ಇರಬೇಕು. ಅದರ ಕೂಡ ಬಲ್ಲವರದು ಒಂದು ಸಣ್ಣ ಮಾತಿರಬೇಕು. ಮಾತು ಎಷ್ಟು ಕೆಲಸ ಮಾಡ್ತದೆ, ಜೀವನಗಳನ್ನೇ ಬದಲು ಮಾಡಿ ಬಿಡ್ತದೆ. ಅಷ್ಟು ಮಾತಿನಲ್ಲಿ ಸಾಮರ್ಥ್ಯ, ಅಷ್ಟು ಸಾಮರ್ಥ್ಯ.
ಮಾತು ಹೇಳ್ತಾರೆ, ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ಮಾತಂದ್ರೇನು? ಅದು ಸಾಮಾನ್ಯ ಅಲ್ಲ. ಒಂದು ಮಹಲ ಏರಬೇಕಾದ್ರೆ ನಾವು ಪೈರಿ ಮಾಡಬೇಕಾಗ್ತದೆ, ಸೋಪಾನ ಮಾಡ್ಕೋಬೇಕಾಗ್ತದೆ. ಹಾಗೆ ದೇವನತ್ತ ಹೋಗಬೇಕಾದ್ರೆ, ದೇವನ ಎತ್ತರಕ್ಕೇರಬೇಕಾಗಿತ್ತು ಅಂದ್ರೆ ಒಂದು ಸೋಪಾನ ಬೇಕಾಗ್ತದೆ. ಆ ಸೋಪಾನವೇ ಶಬ್ದ ಸೋಪಾನ.